ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ನೋಡಿ, ರಾಜ್ಯದಲ್ಲಿ ಹಾಲಿನ ದರ ವಿಪರೀತವಾಗಿ ಹೆಚ್ಚು ಮಾಡಿದ್ದಾರೆ. ಈಗ ಒಂದು 6 ತಿಂಗಳ ಕೆಳಗಡೆ 2 ರೂಪಾಯಿ ಹೆಚ್ಚಿಗೆ ಮಾಡಿದ್ರು, ಈಗ 4 ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ. ಇದು ಬಡವರ ಬೆನ್ನುಮೂಳೆಯನ್ನು ಮುರಿತಕ್ಕಂಥ ಸರ್ಕಾರ ಆಗಿದೆ. ಓಕೆ, ಅವರು ಉತ್ತರವನ್ನು ಕೊಡ್ತಾ ಇದ್ದಾರೆ, ಇದನ್ನು ರೈತರಿಗೆ ನಾವು ಕೊಡ್ತಾ ಇದ್ದೀವಿ ಅಂತ. ರೈತರಿಗೆ ಈ ಹಣವನ್ನು ಕೊಡೋದಕ್ಕೆ ಮಧ್ಯಮ ವರ್ಗದವರ ಬಡವರ ಬೆನ್ನುಮೂಳೆಯನ್ನು ಮುರಿದೇ ರೈತರಿಗೆ ಕೊಡಬೇಕಾ? ಇದು ಸರ್ಕಾರ ನಡೆಸುವಂಥ ರೀತಿನೇ ಇದಲ್ಲ. ಈ ಸರ್ಕಾರ ಏನಿದೆ, ಒಂದು ರೀತಿ ಕರ್ನಾಟಕ ರಾಜ್ಯದ ಕೋಟ್ಯಾಂತರ ಜನರ ವಿರೋಧಿ ಸರ್ಕಾರ ಇದಾಗಿದೆ. ಎಲ್ಲ ಬೆಲೆಗಳನ್ನು ಹೆಚ್ಚಿಗೆ ಮಾಡಿದೆ. ಬರೀ ಹಾಲಿನ ಬೆಲೆ ಅಲ್ಲ, ಹಾಲಿನ ಬೆಲೆ 6 ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ ಲೀಟರ್ಗೆ. ಇವತ್ತು 40 ರೂಪಾಯಿ ಇದ್ದಿದ್ದು 46 ರೂಪಾಯಿ ಆಗಿದೆ, 42 ರೂಪಾಯಿ ಇದ್ದಿದ್ದು 48 ರೂಪಾಯಿ ಆಗಿದೆ, 44 ರೂಪಾಯಿ ಇದ್ದಿದ್ದು 50 ರೂಪಾಯಿ ಆಗಿದೆ. ಬೇರೆ ಬೇರೆ ರೀತಿಯ ಬೆಲೆ ಹಾಲಿಂದ ಏನು ಸಿಗ್ತಾ ಇದೆ. ಒಟ್ಟು 6 ರೂಪಾಯಿ ಹೆಚ್ಚಿಗೆ ಆಗಿದೆ ಒಂದು ವರ್ಷದಲ್ಲಿ. ಇದನ್ನು ಭಾರತೀಯ ಜನತಾ ಪಾರ್ಟಿ ವಿರೋಧಿಸುತ್ತೆ. ರಾಜ್ಯಾದ್ಯಂತ ನಾವು ಹೋರಾಟ ಮಾಡ್ತೇವೆ. ವಿದ್ಯುತ್ ಬೆಲೆಯನ್ನೇ ಹೆಚ್ಚು ಮಾಡಿ. ವಿದ್ಯುತ್ ಬೆಲೆ ಎಷ್ಟು ಸರಿ ಹೆಚ್ಚಿಗೆ ಮಾಡಿದ್ದಾರೆ? ಈ ಸರ್ಕಾರ ಬಂದ ಮೇಲೆ 3ನೇ ಬಾರಿಗೆ ವಿದ್ಯುತ್ ಬೆಲೆಯನ್ನೇ ಹೆಚ್ಚಿಗೆ ಮಾಡಿದ್ದಾರೆ, 3ನೇ ಸತಿ. ಆಮೇಲೆ ಆಲ್ಕೋಹಾಲ್ ಮದ್ಯದ ದರವನ್ನು 4 ಸಾರಿ ಈ ಸರ್ಕಾರ ಹೆಚ್ಚಿಗೆ ಮಾಡಿದೆ. ಆಮೇಲೆ ರಿಜಿಸ್ಟ್ರೇಷನ್ ಶುಲ್ಕ, ಸ್ಟ್ಯಾಂಪ್ ಶುಲ್ಕ ಇದನ್ನೇ ಹೆಚ್ಚಿಗೆ ಮಾಡಿದ್ದಾರೆ. ಗೈಡೆನ್ಸ್ ವ್ಯಾಲ್ಯೂ, SR ವ್ಯಾಲ್ಯೂಯನ್ನು ಹೆಚ್ಚಿಗೆ ಮಾಡಿದ್ದಾರೆ. ಟ್ರಾನ್ಸ್ಪೋರ್ಟ್, KSRTC ಬಸ್ನ ಶುಲ್ಕವನ್ನು ಹೆಚ್ಚಿಗೆ ಮಾಡಿದ್ದಾರೆ. ಇದಲ್ಲದೆ ವಿದ್ಯಾರ್ಥಿಗಳ ಶುಲ್ಕವನ್ನು ಹೆಚ್ಚಿಗೆ ಮಾಡಿದ್ದಾರೆ. ಮೆಡಿಕಲ್ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳ ಶುಲ್ಕವನ್ನು ಹೆಚ್ಚಿಗೆ ಮಾಡಿದ್ದಾರೆ. ಇದು ಅಲ್ಲದೆ ನಮ್ಮ ಕರ್ನಾಟಕ ರಾಜ್ಯದ ಈ ಬೇಳೆ, ದವಸ ಧಾನ್ಯಗಳ ಬೆಲೆ ಹೆಚ್ಚಿಗೆ ಆಗಿದೆ. ಈ ಎಲ್ಲವನ್ನು ಕೂಡ ತೆಗೆದುಕೊಂಡ್ರೆ ಯಾವುದೇ ವಸ್ತುವಿನ ಬೆಲೆಯನ್ನೇ ಹೆಚ್ಚಿಗೆ ಮಾಡೋದಕ್ಕೆ ಈ ಸರ್ಕಾರ ಬಿಟ್ಟಿಲ್ಲ. ಆದ್ದರಿಂದ ಈ ಸರ್ಕಾರ ಆದಷ್ಟು ಬೇಗ ತೊಲಗಬೇಕು. ಹಂಗಾದ್ರೆ ಮಾತ್ರ ಕರ್ನಾಟಕ ರಾಜ್ಯದಲ್ಲಿ ಜನ ಬದುಕೋದಕ್ಕೆ ಸಾಧ್ಯ. ಇಲ್ಲ ಅಂತ ಹೇಳಿದ್ರೆ ಈ ಸರ್ಕಾರ ಗ್ಯಾರಂಟಿಗಳ ಹೆಸರಿನಲ್ಲಿ ಒಂದು ರೀತಿಯಲ್ಲಿ ಲೂಟ್ ಮಾಡ್ತಾ ಇದೆ. ಸರ್ಕಾರ ಕರ್ನಾಟಕ ರಾಜ್ಯವನ್ನು ಲೂಟ್ ಮಾಡ್ತಾ ಇದೆ. ಇದು ಅತ್ಯಂತ ಕಡುಭ್ರಷ್ಟ ಸರ್ಕಾರ ಮತ್ತು ಜನರ ಶಾಪಕ್ಕೆ ತುತ್ತಾಗಿ ಈ ಸರ್ಕಾರ ನರಳಿ ಸಾಯ್ತಕ್ಕಂಥ ಪರಿಸ್ಥಿತಿ ಬರುತ್ತೆ. ಆದ್ದರಿಂದ ಕರ್ನಾಟಕ ರಾಜ್ಯದ ಸಂಪೂರ್ಣ ವಿರೋಧಕ್ಕೆ ತುತ್ತಾಗುವಂಥ ಕಾಲ ಇನ್ನು ಕೆಲವೇ ದಿನಗಳಲ್ಲಿ, ಕೆಲವೇ ತಿಂಗಳುಗಳಲ್ಲಿ ಬರುತ್ತೆ. ಆದ್ದರಿಂದ ನಾವು ಆಗ್ರಹಪಡಿಸ್ತೇವೆ, 1ನೇ ತಾರೀಕು ಅಥವಾ 2ನೇ ತಾರೀಕು ಇವತ್ತು ರಾಜ್ಯಾಧ್ಯಕ್ಷರು, ವಿಪಕ್ಷ ನಾಯಕರು ಮತ್ತು ಬೇರೆ ಬೇರೆ MP ಗಳು, ಶಾಸಕರು ಎಲ್ಲರ ಜೊತೆನಲ್ಲಿ ಚರ್ಚೆ ಮಾಡಿ ರಾಜ್ಯಾದ್ಯಂತ ಒಂದು ಅತ್ಯದ್ಭುತವಾಗಿರ್ತಕ್ಕಂಥ ದೊಡ್ಡ ಹೋರಾಟವನ್ನು ಈ ಬೆಲೆ ಹೆಚ್ಚಳದ ವಿರುದ್ಧ ನಾವು ಮಾತಾಡೋರಿದ್ದೇವೆ. ಆದ್ದರಿಂದ ಮುಖ್ಯಮಂತ್ರಿಗಳಲ್ಲಿ ಮತ್ತೊಂದು ಸರಿ ವಿನಂತಿಯನ್ನು ಮಾಡ್ತೇನೆ, ಕೈ ಮುಗಿದು ವಿನಂತಿಯನ್ನು ಮಾಡ್ತೇನೆ, ಈ ಬೆಲೆ ಹೆಚ್ಚಳವನ್ನು ಕೂಡಲೇ ವಾಪಸ್ ತೆಗೆದುಕೊಳ್ಬೇಕು ಅಂತ ಆಗ್ರಹಪಡಿಸ್ತೇನೆ. ಯಾಕೆ ಅಂತ ಹೇಳಿದರೆ, ಆ ಗ್ಯಾರಂಟಿಗೆ ಏನು 52,000 ರೂಪಾಯಿಂದ 52,000 ಕೋಟಿಯಿಂದ 56,000 ಕೋಟಿ ಏನಿದೆ ಅದನ್ನು ತುಂಬಿಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಹಂಗಾದ್ರೆ ಸಾಲ ಯಾಕೆ ಮಾಡಿದಿರಿ? 1,16,000 ಕೋಟಿ ಸಾಲ ಮಾಡಿರೋದು. ಕಳೆದ ಸರಿ 1,05,000 ಕೋಟಿ. ಸಿದ್ದರಾಮಯ್ಯ ಅವರು ಬಂದ ಮೇಲೆ ಈ ಸರ್ಕಾರ 2,26,000 ಕೋಟಿ ಸಾಲ ಮಾಡಿದೆ. ಆದ್ದರಿಂದ ಈ ಕೊಟ್ಟಿರ್ತಕ್ಕಂಥ ಬಜೆಟ್ಟು ಕೂಡ ಜನ ವಿರೋಧಿ ಬಜೆಟ್, ರೈತ ವಿರೋಧಿ ಬಜೆಟ್, ಇಡೀ ಕರ್ನಾಟಕ ರಾಜ್ಯದ 7 ಕೋಟಿ ಜನರ ವಿರೋಧಿ ಬಜೆಟ್ ಆಗಿದೆ. ಮತ್ತು ಬೆಲೆ ಏರಿಕೆಯ ಬೇರೆ ಆಗ್ತಾ ಇದ್ದಾರೆ. ಆದ್ದರಿಂದ ಈ ಸರ್ಕಾರದ ಒಟ್ಟಾರೆ ನೀತಿಗಳ ವಿರುದ್ಧನೇ ಇನ್ನು ಬರೋ ದಿನ ಹಬ್ಬದ ನಂತರ ಒಂದು ಭಾರಿ ದೊಡ್ಡ ಆಂದೋಲನವನ್ನು ನಾವು ಮಾಡೋರಿದ್ದೇವೆ. ಅವ್ರು ಹೇಳ್ತಾ ಇದ್ದಾರೆ, ನಾವು ಸರ್ಕಾರದ ಮಂತ್ರಿಗಳನ್ನ ಭೇಟಿ ಮಾಡಿದ್ದೇವೆ ಅಂತ, ವಿವರವಾಗಿರೋ ಪತ್ರಿಕಾಗೋಷ್ಠಿಯನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕರ್ನಾಟಕಕ್ಕೆ ಬಂದ ಮೇಲೆ ಅವ್ರು ಏನು ಭೇಟಿ ಹೇಳ್ತಾರೆ ನೋಡೋಣ. ಇನ್ನು ಕೆಲವೇ ದಿನಗಳಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಈ ಏಪ್ರಿಲ್ ತಿಂಗಳಲ್ಲಿ ತೀರ್ಮಾನ ಆಗತ್ತೆ. ಬಹುಶಃ ಏಪ್ರಿಲ್ ತಿಂಗಳಲ್ಲಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ.